ಇವತ್ತಿನ ಸಿಕ್ಕಾಪಟ್ಟೆ ಮಳೆ ಇತ್ತು. ಹೊರಗೆಲ್ಲ ಮಳೆ ಬರ್ತಿತ್ತು. ಆದರೆ ಬೇರೆ ಇವತ್ತು ಮನೆ ಕ್ಲೀನ್ ಮಾಡೋದಕ್ಕೆ ಬೇರೆ ಇಟ್ಕೊಂಡಿದ್ವಿ. ಹಸ್ಬೆಂಡ್ ಕೂಡ ಸೊಪ್ಪಾಕ್ಬಿಟ್ಟು ಬಂದು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ನಾನು ಸ್ವಲ್ಪ ಮನೆಯೆಲ್ಲ ಮೇಲೆಲ್ಲ ಕೊಡ್ಕೊಂಡು ಮೇನ್ ಏನಿರುತ್ತೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಒಂದು ಬಿಟ್ಕೊಂಡಿದ್ದೆ. ನಮ್ಮ ಮನೆಯವರು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ಕಂಟಿನ್ಯೂ ಆಗುತ್ತೆ. ಬನ್ನಿ ಯಾವ ಥರ ಮಾಡ್ತೀನಿ ಅದೆಲ್ಲ ನೋಡೋಣ. ಅದಕ್ಕೂ ಮೊದಲು ನನ್ನ ವಿಡಿಯೋ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋಸ್ ಚೆನ್ನಾಗಿ ಬರ್ತಾಯಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಯಾವ ಥರ ಬಂದಿದೆ ನೋಡೋಣ. ನನ್ನ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ದೆ. ನನಗೆ ಅವರು ಇನ್ನೇನು ರಜಾ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ವಿಶೇಷಕ್ಕೆ ರಜಾ ಕೊಟ್ಟಿದ್ದರು. 2 ರಿಂದ 3 ದಿನ ರಜೆ ಇತ್ತು ಅವರಿಗೆ. ಅವ್ರ ಜೊತೆನೇ ಟೈಮ್ ಪಾಸ್ ಮಾಡ್ತಾಯಿದ್ದೆ. ನನ್ನ ಹಿರೇ ಮಗಳು ಚಿಕ್ಕ ಮಗಳಿದ್ಲು ಅಂದರೆ ಅಮ್ಮ ನಾನು ಬೇಕು ಏನೋ ಅವಳಿಗೆ ನನ್ನ ಜೊತೆನೇ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು ಅನ್ನೋದು ಜಾಸ್ತಿ. ಚಿಕ್ಕ ಮಗಳು ಆಟ ಆಡ್ತಾಯಿದ್ಲು ಅವಳ ಪಾಡಿಗೆ ಅವಳು. ನೆಕ್ಸ್ಟ್ ಇನ್ನೇನು ಸ್ವಲ್ಪ ಚಕ್ಕಲಿ ಬೇರೆ ಮಾಡಬೇಕು ಅಂದ್ಕೊಂಡಿದ್ದೆ. ಗೌರಿ ಹಬ್ಬದಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಗೆ ಇಟ್ಟಿದ್ದೆ. ಅದಕ್ಕೆ ಸುಮ್ಮನೆ ದಿನ ಹಬ್ಬಗಳು ಕಳ್ಕಳಿದ್ದ ಹೋಗುತ್ತೆ ಅಂತ ಹೇಳ್ಬಿಟ್ಟು ಚಕ್ಕಲಿ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟೆಲ್ಲ ಪ್ಲ್ಯಾನಿಂಗ್ ಇತ್ತು. ಇನ್ನೇನು ಹಬ್ಬನೂ ಇತ್ತಲ್ವ ದೀಪಾವಳಿ, ಹಂಗೆ ಅದು ಆಗುತ್ತೆ ತಿನ್ನೋದಕ್ಕೂ. ಮಕ್ಕಳಿಗೆ ಇಷ್ಟ ಏನಾದರೂ ಕೊಡ್ರಿ ಅಂತಲೂ ಕೇಳ್ತಾ ಇರ್ತಾರೆ ಅಂತೇಳಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಹಾಗೆ ನಮ್ಮ ಮಕ್ಕಳ ಜೊತೆ ಎಲ್ಲ ಟೈಮ್ ಪಾಸ್ ಆಯಿತು. ಒಂದು ಅರ್ಧ ಹಾಗೆ ನೆಕ್ಸ್ಟ್ ಎಲ್ಲ ಸ್ನಾನ ಮುಗಿಸ್ಕೊಂಡು ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡಾಯಿತು. ಈಗ ನೆಕ್ಸ್ಟ್ ಚಕ್ಕಲಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಲ್ಲ ಬೇಕಾದರೆ ಏನಾದರೂ ಚಕ್ಕಲಿ ಮಾಡೋದು ಯಾವ ಥರ ಅಂತ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅದನ್ನು ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಆರಿಸ್ಕೊಂಬಂದು ಎಲ್ಲ ಸಾಂಪ್ರದಾಯಿಕವಾಗಿ ಮಾಡ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಟಿದ್ದು ಹಿಟ್ಟನ್ನ. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹಂಗಾಗಿ ಮಾಡೋಣ, ಚಕ್ಕಲಿ ಮಾಡಿಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಅಲ್ಲಿಗೂ ಸಂಜೆ ಟೈಮಲ್ಲಿ ಕಾಫಿ ಜೊತೆ ಸ್ನ್ಯಾಕ್ಸ್ ಏನಾದರೂ ಇದ್ದರೆ ಚೆಂದ. ನಮ್ಮ ಮನೇಲಿ ಪೂರಿ ಖಾರ ಏನಾದರೂ ತಿಂತಾನೆ ಇರ್ತಾರೆ. ಅವ್ರಿಗೆ ಏನಾದರೂ ಬೇಕಾಗಿರುತ್ತೆ, ಯಾಕೆಂದರೆ ಹೊಲದಿಂದ ಸ್ವಲ್ಪ ಸುಸ್ತಾಗಿ ಬಂದಿರ್ತಾರೆ. ಏನಾದರೂ ಇದ್ದರೆ ಕೊಡು ಅಂತೆಲ್ಲ ಕೇಳ್ತಿರ್ತಾರೆ. ಹೆಂಗೂ ನಾನು ಅದೇ ಯೋಚನೆ ಮಾಡ್ತಿದ್ದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಹೆಂಗೂ ಇಟ್ಟಿತ್ತಲ್ಲ, ಹಾಗಾಗಿ ಹಬ್ಬಕ್ಕೂ ಆಗುತ್ತೆ, ಈ ಕಡೆ ಮಕ್ಕಳು ತಿನ್ನೋಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಸಂಜೆ ತಿರುಗಿನ ಪೂಜೆಗೆಲ್ಲ ಕರೆದಿದ್ರು. ಅಂದರೆ ಪೂಜೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಪೂಜೆ ಇಟ್ಕೊಂಡು ಮತ್ತು ಬಾರಪ್ಪ ಅಂತ ಹೇಳಿ ಪೂಜೆಗೂ ಹೋಗಿ ಬಂದಿದ್ದೀವಿ. ಮಾಡಕ್ಕೆ ನಿಲ್ಸಿದೇನಿಲ್ಲ ಮಾತಾಡ್ಬೇಡ್ರಿ. ತಿಕ್ಕೊಡ್ರಿ ಈ ಕಡೆ. ಹಾಗೆ ಒಂದು ಸಿಕ್ಕಾಗುತ್ತೆ ಮಳೆ ನಮ್ಮೂರಲ್ಲಿ. ಹಾಗೆ ದೀಪಾವಳಿ ಹಬ್ಬದ ವಿಶೇಷ ನೋಡಿ. ನಮ್ಮ ಮನೇಲಿ ಈ ಥರ ನಾವು ಹಿರಿಯರ ಪೂಜೆ ಅಂತಾರಲ್ವ, ನಾವು ಈ ಥರ ಮಾಡಿದ್ದೀವಿ. ಹೇಗೆ ಬಂದಿದೆ, ಚೆನ್ನಾಗಿ ಮಾಡಿದ್ದೀನ ಹಬ್ಬನ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಚೆನ್ನಾಗಾಗಿದೆಯಾ ಅಂತ. ನನಗೆ ಈ ಕಡೆ ಅಷ್ಟು ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಒಂಥರ ಮಾಡ್ತೀವಿ. ಈ ಕಡೆ ಗಂಡು ಮನೇಲಿ ಒಂಥರ ಡಿಫ್ರೆನ್ಸ್ ಇರುತ್ತೆ, ಬಟ್ ಅಲ್ಲಿ ಸೇಮ್ ಇರುತ್ತೆ. ಏನಂದರೆ ಈ ಕಡೆ ಏನು ಅಡುಗೆ ವ್ಯತ್ಯಾಸ ಏನಾದರೂ ಇರ್ಬೋದೇನೋ ಅಂದ್ಕೊಂಡಿದ್ದೆ, ಬಟ್ ಏನಿಲ್ಲ. ನಾವು ಕರಿಗಡು ಮಾಡ್ತೀವಿ, ಈ ಕಡೆ ಎಲ್ಲ ತಟ್ಟೋಳ್ಗೆನೇ ಜಾಸ್ತಿ ಮಾಡ್ತಾರೆ ನೋಡಿ. ಹಬ್ಬದ ವಿಶೇಷ ಇಷ್ಟು ಮಾಡಿದ್ದೀನಿ. ಒಬ್ಬಟ್ಟು ಮತ್ತು ಮೆಣಸಿನ್ಕಾಯಿ ಚಕ್ಕಲಿ, ಕೋಸಂಬರಿ ಪಲ್ಯಗಳು ಇಷ್ಟೆಲ್ಲ ಮಾಡಿದೆ. ಇನ್ನೇನು ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲ ದೇವಸ್ಥಾನಕ್ಕೆಲ್ಲ ನಮ್ಮ ಮನೆಯವರು ಕೂಡ ಎಡೆ ಕೊಟ್ಟು ಬಂದರು. ನಾನು ಬೇರೆ ಇನ್ನೂ 2-3 ದೇವಸ್ಥಾನಕ್ಕೆ ನಾನು ಕೊಟ್ಟು ಬಂದು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ಫ್ರೀ ಆದ್ವಲ್ವ. ಆವಾಗ ನನ್ನ ಮಕ್ಕಳಿಗೆ ಹಂಗೆ 1-2 ಫೋಟೋ ತೆಗೆಯೋಣ ಅಂತೇಳಿ ಅವ್ರದ್ದು 1-2 ವೀಡಿಯೋ ಮಾಡ್ಕೊಂಡ್ವಿ.
ಚೆನ್ನಾಗಿರುತ್ತೆ. ದೀಪಾವಳಿ ಅಂದ್ರೇ ದೊಡ್ಡ ಹಬ್ಬ ನಮಗೆ. ಇನ್ನು ಯುಗಾದಿ ಅದರಲ್ಲ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಬಟ್ ಇದರಲ್ಲಾದರೆ ಪಟಾಕಿ ಎಲ್ಲ ಹೊಡೆಯೋದಿರುತ್ತಲ್ಲ. ನನ್ನ ತಮ್ಮನೂ ಹೋದ ವರ್ಷ ಹಬ್ಬದಲ್ಲೂ ಇದ್ದ, ಈ ವರ್ಷ ಹಬ್ಬದಲ್ಲೂ ಇದ್ದಾನೆ. ಅವನಿಗೆ ಪಟಾಕಿ ಅಂದರೆ ತುಂಬ ಇಷ್ಟ, ಬಟ್ ಅವ್ರ ಮಾಮಗೆ ಹೇಳಿ ತುಂಬ ಪಟಾಕಿಗಳ್ನ ತಂದ, ಬಟ್ ಅವು ಯಾಕೋ ಸೀತಕ್ಕೂ ಏನೋ ಗೊತ್ತಿಲ್ಲ, ಕೆಲವೊಂದು ಪಟಾಕಿ ಹೊಡಿಲಿಲ್ಲ. ಹಾಗೆ ಮಾವ ಅವರೆಲ್ಲ ಮಾಮೂಲಿ ಸುಸುರು ಬತ್ತಿನೇ ಹೊಚ್ತಾ ಇದ್ರು. ನೋಡಿ ಹೇಗೆ ಬಂದಿದೆ ನಾನು ವಿಡಿಯೋ ಮಾಡುವಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆಯಾ? ಇವಳು ನನ್ನ ಸೆಕೆಂಡ್ ಬೇಬಿ ಜಾನ್ವಿ ಅಂತೇಳಿ. ಮಕ್ಳು ಹಿಡ್ಕೊಂಡು ಮಾಡೋದೇ ಸ್ವಲ್ಪ ಕಷ್ಟ ಅನಿಸ್ತು ನನಗೆ. ಆದರೂ ನಮ್ಮ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡಿದರು, ತಮ್ಮ ಇರೋದ್ರಿಂದ ಇನ್ನೂ ಸ್ವಲ್ಪ ಹೆಲ್ಪ್ ಆಯಿತು. ಇವತ್ತಿನ ಹಿರಿಯರ ಪೂಜೆ ಹೇಗಿತ್ತು, ಹಾಗೆ ದೀಪಾವಳಿ ಯಾವ ಥರ ಮಾಡಿದೆ ನಾನು, ಹೇಗೆ ಚೆನ್ನಾಗಿ ಬಂದಿದೆಯಾ ಅಂತೇಳ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಷ್ಟು ದಿನ ಲಾಗ್ ಆಗಿರಲಿಲ್ಲ, ಯಾಕೆ ಅಂದರೆ ಮನೆ ಕ್ಲೀನಿಂಗು ಇರುತ್ತಲ್ಲ, ಹಬ್ಬ ಹುಣ್ಣಿಮೆ ಬಂತು ಅಂದರೆ ಮನೆ ಕ್ಲೀನಿಂಗ್ ಮಾಡೋದೇ ಆಗಿರುತ್ತೆ. ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಲಾಸ್ಟ್ ಇಯರ್ ನಾನು ಈ ಥರ ಹಬ್ಬ ಮಾಡೋಕ್ಕಾಗಿರಲಿಲ್ಲ, ಯಾಕೆ ಅಂದರೆ ನಾನು ಸೆಕೆಂಡ್ ಬೇಬಿ ಕನ್ಸೀವ್ ಇದ್ದೆ. ಹಾಗಾಗಿ ಈ ಸರಿ ನಾನೇ ಮಾಡಿರೋ ಹಬ್ಬ ಹೇಗೆ ಬಂದಿದೆ, ಚೆನ್ನಾಗಿ ಮಾಡಿದ್ದೀನಾ? ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ, ಬಟ್ ಮಕ್ಕಳು ಇರೋದ್ರಿಂದ ಇದು ಸ್ವಲ್ಪ ಪರವಾಗಿಲ್ಲ ಅಂದ್ಕೊತೀನಿ. ಇದು ನಮ್ಮ ಮನೆ. ಓಕೆ, ನಿಮಗೆ ಇವತ್ತಿನ ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.